ರಾಜ್ಯ ಮಟ್ಟದ ಪ್ರಶಸ್ತಿಗಳು ನನಗೆ ಬಂದಿದೆ. ಸೊ ನಾನು ಒಂದು ರೀತಿ ಸೆಲೆಬ್ರಿಟಿ. ಹೌದು, ಯಶ್ ಆಗೇ ಇರಬೇಕು. ಯಶ್ 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 ಹೌದು. ನಂಗೆ ತುಂಬಾ ಇಷ್ಟ ಯಶ್ ಅಂತ ಹೇಳಿದ್ರೆ. ಸೊ ಅವ್ರು ತುಂಬಾ ಕೇರ್ ಮಾಡ್ತಾರಲ್ಲ, ರಾಧಿಕಾ ಪಂಡಿತ್ ಅವರನ್ನ ತುಂಬಾ ಕೇರ್ ಮಾಡ್ತಾರೆ. ಸೊ ಎಲ್ಲರಿಗೂ ಮಗುನ ತುಂಬಾ ಕೇರ್ ಮಾಡ್ತಾರೆ. ಸೊ ಒಂದು ಫ್ಯಾಮಿಲಿ ಕೇರ್ ಮಾಡ್ತಾರೆ. ಹಾಗಿದು ಬಾಯ್ ಬೇಕು. ಕಂಕಣ ಪೂಜೆ ಅಂತ ಹೇಳಿದ್ರೆ ನಿಮ್ಗೆ ಮದುವೆ ಆಗದಿದ್ದವರಿಗೆ ಇಲ್ಲಿ ಹರಕೆ ಹೊತ್ಕೊಳ್ಬೇಕು, ಕಂಕಣ ಪೂಜೆ ಮಾಡಿಸ್ತಾರೆ. ಅದಾದ್ಮೇಲೆ ಅದು ಒಂದು ಕೋರ್ಸ್ ಸರ್, ಅದು 9 ತ್ರಯೋದಶಿಗೆ ಬರಬೇಕು. ಅದಾದ್ಮೇಲೆ ಅದ್ರೊಳಗೆ ಕೆಲವರಿಗೆ ಮದುವೆ ಆಗುತ್ತೆ. ಅದಾದ್ಮೇಲೆ 5 ಸೋಮವಾರ ಇಲ್ಲಿ ಬಂದು ಸೋಮವಾರ ಬೆಲ್ಲದ ದೀಪವನ್ನು ಹಚ್ಚಬೇಕಾಗುತ್ತೆ. ಸೊ ಇದೆಲ್ಲ ಒಂದು ಟ್ರೆಡಿಷನ್ ಅಂತಾನೆ ಹೇಳ್ಬೋದು. ಅದನ್ನ ಫಾಲೋ ಮಾಡಲೇಬೇಕು. ಸೊ ಕೆಲವರಿಗೆ ಇಲ್ಲಿ ತುಂಬಾ ಜನ ಬಂದಿದ್ದಾರೆ. ನಾನು ಇಲ್ಲಿ ಬಂದಿದ್ದೇನಲ್ವಾ ಆಲ್ರೆಡಿ. ಸೊ ಇದು 6th ಟೈಮ್ ಬರ್ತಾ ಇರೋದು. ಆಲ್ರೆಡಿ ತುಂಬಾ ಸಾವಿರಾರು ಜನ ಬರ್ತಾರೆ ಇಲ್ಲಿ ಕಂಕಣ ಪೂಜೆಯನ್ನ ಮಾಡ್ಕೊಳ್ತಾರೆ. ಹಾಗೆ ಇದನ್ನು ಸಹ ಕರ್ಕೊಂಡಿದ್ದಾರೆ. ಸೊ ತುಂಬಾ ಪಾಸಿಟಿವ್ ವೈಬ್ಸ್ ಇದೆ. ಇಲ್ಲಿ ಬಂದ ಮೇಲೆ ನನಗೆ ತುಂಬಾ ಚೆನ್ನಾಗಿ, ನನಗೆ ಆಕ್ಚುಲಿ ಐ ಆಮ್ ಅ ಮಾಡೆಲ್ ಆಲ್ಸೋ ಆ್ಯಂಡ್ ಐ ಆಮ್ ಅ ತಾಜ್ ಮಿಸ್ ಯೂನಿವರ್ಸ್ ವಿನ್ನರ್, ಮಿಸ್ ಇಂಡಿಯಾ ರನ್ನರ್ ಅಪ್. ಹೌದು, ಅದಾದ್ಮೇಲೆ ಮಿಸ್ ಕರ್ನಾಟಕ ವಿನ್ನರ್, ಮಿಸ್ ಬೆಂಗಳೂರು ವಿನ್ನರ್, ಆಲ್ರೆಡಿ 13 ಕ್ರೌನ್ ವಿನ್ನರು, 112 ಅಂತಾರಾಷ್ಟ್ರೀಯ, ರಾಷ್ಟ್ರೀಯ. ಹಾಗೆ ಸೊ ಅದಾದ್ಮೇಲೆ ನಂಗೆ ದೇವ್ರ ಬಗ್ಗೆ ತುಂಬಾ ಇದಿದೆ, ನಂಬಿಕೆ ಇದೆ. ಸೊ ಅದಾದ್ಮೇಲೆ ನಾನು ಬ್ರಾಹ್ಮಿನ್ಸ್. ನಮಗೆ ಅದಕ್ಕೋಸ್ಕರ ಈ ಟ್ರೆಡಿಷನ್ ರೂಟ್ಸ್ ಅದೆಲ್ಲ ಅಂದ್ರೆ ತುಂಬಾನೇ ಇಷ್ಟ. ಅದಾದ್ಮೇಲೆ ನಾನು ಆಸ್ಟ್ರಾಲಜರು. ಹೌದು. ಸೊ ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಬಿಲೀವ್ ಜಾಸ್ತಿ ಮಾಡ್ತೇನೆ. ಸೊ ಅದಕ್ಕೋಸ್ಕರ ಇಲ್ಲಿಗೆ ಬರ್ತಾ ಇದ್ದಾರೆ. ಇಲ್ಲಿ ಬಂದ ಮೇಲೆ ನಮ್ಗೆ ಒಳ್ಳೇದು ಆಗಿದೆ. ಅದಕ್ಕೋಸ್ಕರ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ರೆಫರ್ ಮಾಡಿದ್ದೇನೆ. ತುಂಬಾ ಖುಷಿ ಆಗುತ್ತೆ ಸರ್.